ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆ. ದೊಡ್ಡಬಳ್ಳಾಪುರದಲ್ಲಿ ಲಕ್ಷಾಂತರ ಮೌಲ್ಯದ ಅಕ್ರಮ ಪಡಿತರ ಅಕ್ಕಿ ವಶ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆಯ ಗೋಡೌನ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ದಂಧೆ ನಡೆಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಹೌದು, ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಿಯದರ್ಶಿನಿ ಬಡಾವಣೆಯ ತೊಬಗೆರೆ ಹರೀಶ್ ಎಂಬುವವರ ಗೋಡೌನ್ನೊಂದರಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಬರೋಬ್ಬರಿ 21.5 ಟನ್ ಅಕ್ರಮ ಪಡಿತರ ಅಕ್ಕಿ ವಶಪಡಿಸಿಕೊಂಡು ಆರೋಪಿ ಹರೀಶ್ ಎಂಬುವವರನ್ನ ವಶಕ್ಕೆ ಪಡೆದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಪಡಿತರ ಅಕ್ಕಿ ಸಾಗಾಟ ಮತ್ತು ದಾಸ್ತಾನು ಮಾಡಿ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕುತ್ತಿದ್ದ ಅನೇಕ ಪ್ರಕರಣಗಳು ದಿನನಿತ್ಯ ಸುದ್ದಿಯಾಗುತ್ತಿದೆ. ಅದರಲ್ಲೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ರೀತಿ ಪಡಿತರ ಅಕ್ಕಿ ಅಕ್ರಮವಾಗಿ ಅಡ್ಡದಾರಿ ಹಿಡಿದರೆ ರಾಜ್ಯಾದ್ಯಂತ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ದೇವರೇ ಬಲ್ಲ ಎಂದು ತಮ್ಮ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಬಂಗಾರದ ಹೆಣ್ಮಕ್ಳು ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು. ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಾವು ನಿನ್ನ ಗೋಡನ್ನ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಎದುರಿಸ್ತೀಯ, ವಿಷಯ ಕೂಡ ಕೊಡ್ತೀನಿ ನನಗೆ ಹೇಳ್ಕೊಂಡು. ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳ್ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮ್ಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮ್ಗೆ ಬಂದದ್ದ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅದನ್ನ ಕ್ರಮ ಜರುಗಿಸ್ತಿದ್ದಾರೆ. ಆಹಾರ ಸಚಿವರ ಅದರದ್ದು ನಾವಿನ್ನ ಬೇರೆ ರೀತಿ ಮಾತಾಡಂಗೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಜನಕ್ಕೆ ಅರ್ಥ ಆಗುತ್ತೆ, ಅದು ಅವರ ವೈಫಲ್ಯ. ಕನಿಷ್ಠ ಸ್ವಕ್ಷೇತ್ರದಲ್ಲಿ ಅವರು ಆಹಾರ ಒಂದು ಪದ್ಧತಿಯನ್ನ ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಿಲ್ಲ, ಅದರ ನಿರ್ವಹಣೆ ಮಾಡ್ತಿಲ್ಲ ಅಂತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕಿಂತ ಜನಸಾಮಾನ್ಯರು ಅದೇ ಪಡಿತರ ಅಕ್ಕಿ ಬಳಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತವ್ರು, ಅದನ್ನ ಅಡ್ಡದಾರಿಯಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಂತ ಇರೋರು, ಅವರ ಅಂತರಾತ್ಮನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಜವಾಬ್ದಾರಿಯುತ ಏನ್ ಸಚಿವರು ಇದ್ದಾರೆ, ಆಹಾರ ಸಚಿವರು, ಅವರು ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದಕ್ಕೆ ಇದು ನೇರ ನಿದರ್ಶನ. ಕಾರ್ಯಾಚರಣೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಹಾರ ನಿರೀಕ್ಷಕ ಅನಂತ್ ಕುಮಾರ್, ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಐ ಸಾದಿಕ್ ಪಾಷಾ ಸೇರಿದಂತೆ ಸ್ಥಳೀಯರು ಭಾಗಿಯಾಗಿದ್ದರು.